ಕಾಳಪುರದಿಂದ ಜೀನಿ ಕಂಪ್ನಿಗೆ ಅಲ್ಲಿಂದ ಕೆಲಸಕ್ಕೆ ಹೋಗ್ತಾ ಇದ್ವಿ. ಒಂದು ವರ್ಷದ ಮೇಲೆ 8 ತಿಂಗಳಿಂದ ಕೆಲಸ ಮಾಡ್ತಾ ಇದ್ದೀವಿ ಸರ್. ಅಲ್ಲಿ EFP PF ನಮ್ಗೆ ಏನು ಮಾಡ್ಕೊಟ್ಟಿಲ್ಲ ಅವರು. ಅರ್ಧ ಜನಕ್ಕೆ ಐತೆ, ಅರ್ಧ ಜನಕ್ಕೆ ಇಲ್ಲ. ಆಮೇಲೆ ಇದು ವಾರದಲ್ಲೇ ಏನೋ ಮೆಸೇಜ್ ಮಾಡಿದ್ರು ಸರ್ ನನಗೆ ಫೇಸ್ಬುಕ್ಕಲ್ಲಿ. ಅವರು ನೀನು ಅಂತ ಗೊತ್ತಿರಲಿಲ್ಲ ಅಂತ ಮೆಸೇಜ್ ಬಂದಿತ್ತು. ನಮ್ಗೆ ಯಾಕೆ ಬೇಕು ಅಂತ ನಾನು ಬ್ಲಾಕ್ ಮಾಡಿದೆ. ಬ್ಲಾಕ್ ಮಾಡಿರೋ ಕಾರಣದಿಂದಲೇ ಕೆಲಸದಿಂದ ತೆಗೆದಿದ್ದಾರೆ ಸರ್ ಅವರು. ಅವರು ಮೆಸೇಜ್ ಮಾಡಿ ನಾನು ಮೆಸೇಜ್ ಮಾಡಿದ್ರೆ ಅವ್ರ ಕೆಲಸ ಇರೋದಲ್ಲಿ, ಬ್ಲಾಕ್ ಮಾಡಲಿಲ್ಲ ಅಂದ್ರೆ ಕೆಲಸ ಇರೋದು. ಬ್ಲಾಕ್ ಮಾಡಿರೋದ್ರಿಂದ ಕೆಲಸ ಇಲ್ಲ ಸರ್. ಒಂದು ಹುಡುಗಿ ಹೆಸರು, ಒಂದು ಹುಡುಗಿ, ಅಣ್ಣ ಏನಾದರೂ ಮಾಡಿ ದಿಲೀಪನ ಹತ್ರ ಹೋಗಿ ಮನೆ ಕೇಳಮ್ಮ, ನೀನು ಒಂದ್ಸರಿ ಮಲಗು, ನಿನಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ, ಒಂದು ಫೋಟೋ ಕೊಡು ಅವನ ಜೊತೆ ಮಲಗಿರೋದು. ಆ ಹುಡುಗಿ ನನಗೆ ಹೇಳುತ್ತೆ, ಅಣ್ಣ ಇಂಥ ಊರವರು ಫೋನ್ ಮಾಡಿದ್ರಣ್ಣ, ಒಂದೇ ಒಂದು ಸರಿ ಜೀನಿಯವನ ಹತ್ರ ಮಲಗು, ಒಂದು ಫೋಟೋ ಕೊಡು, ನಿನಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ ನಾನು ಅಂತ ಕೇಳಿದ್ದಾರೆ. ಅಂದರೆ ಆ ಹುಡುಗಿ ನನ್ನ ಹತ್ರ ಬಂದು ಮಲಗಿ ಅವರಿಗೆ ಫೋಟೋ ಕೊಟ್ಟರೆ ಆ ಹುಡುಗಿಗೆ 1 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಸಾಕ್ಷಿ ಸಮೇತ ಹೇಳುತ್ತೆ. ನಾನೇನಾದರೂ ಆ ಸಾಕ್ಷಿಗಳು ಬಿಟ್ಟರೆ ಅವರು ರಾಜಕೀಯ ಭವಿಷ್ಯನೇ ಹೊರಟೋಗುತ್ತೆ. ಇರೋದು ಯರಗುಂಟೆಯಲ್ಲಿ ಕೆಲಸ ಮಾಡ್ತಿರೋದು. ಅಲ್ಲಿ 10 ತಿಂಗಳಿಂದ ಕೆಲಸ ಮಾಡ್ತಿದ್ದೆ. ಅವರು ಮಿಸ್ಬಿಹೇವ್ ಮಾಡ್ತಿದ್ರು. ದಿಲೀಪ್ ಅವರು ಮಿಸ್ಬಿಹೇವ್ ಮಾಡ್ತಿದ್ರು. ಅವರು ಕೈ ಹಿಡ್ಕೊಂಡು ಹಿಡಿಯೋದು, ಅಸಹ್ಯವಾಗಿ ಬಾ ಅಂತ ಕರೆಯೋದು, ನನ್ನ ಹತ್ರ ಬಾ, ನಾನು ನೀನು ರಾಣಿ ಥರ ನೋಡ್ಕೊತೀನಿ, ನನಗೆಲ್ಲದಕ್ಕೂ ಸಾಥ್ ಕೊಟ್ಟು ನನ್ನ ಜೊತೆ ಇರೋ, ನಾನು ನಿನ್ನ ಹೆಂಡತಿಗಿಂತ ಹೆಚ್ಚಾಗಿ ನೋಡ್ಕೊತೀನಿ ಅಂತ ಹೇಳಿ ಅಸಹ್ಯವಾಗಿ ಮಾತಾಡೋರು. ನಮ್ಮ ಶಿರಾ ಅಂತ ಅಂದರೆ ದೊಡ್ಡ ಮಟ್ಟಕ್ಕೆ ಹೆಸರಾಗಿದೆ. ಅದು ಜೀನಿ ಅನ್ನೋ ಒಂದು ಸಂಸ್ಥೆಯಿಂದ ಎಲ್ಲರೂ ಗುರುತಿಸ್ತಿದ್ದಾರೆ. ಇದನ್ನು ಹೆಸರು ಹಾಳು ಮಾಡಬೇಕು ಅನ್ನೋದು ಕೆಲವರ ಉದ್ದೇಶ ಇದೆ. ನಿಮ್ಗೇನಾದರೂ ನನ್ನಲ್ಲಿ ತಪ್ಪಿತ್ತು ಅಂದರೆ ಬಂದು ನಮ್ಮ CC ಕ್ಯಾಮ್ರಾ ನೀವೇ ನೀಟಾಗಿ ನೋಡ್ಬೋದು. ಎಲ್ಲೆಲ್ಲ ಕ್ಯಾಮ್ರಾ ಇದಾವೆ, ಬಾತ್ರೂಮ್ ಒಂದು ಬಿಟ್ಟು ಇನ್ನಿದಿತೆಗೆಲ್ಲ ಕ್ಯಾಮ್ರಾ ಇದಾವೆ. ಜೀನಿ ಕಂಪನಿ ಮಾಲೀಕ ದಿಲೀಪ್ ಕುಮಾರ್ ಮೇಲೆ ಹನಿ ಟ್ರ್ಯಾಪ್ಗೆ ಸಂಚು. ಸತತ 2 ವರ್ಷಗಳಿಂದ ಹನಿ ಟ್ರ್ಯಾಪ್ಗೆ ಪ್ಲಾನ್. ಕಳ್ಳಂಬೆಳ್ಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು. ಜೀನಿ ಕಂಪನಿ ಮಾಲೀಕನ ಹೆಸರಿಗೆ ಅಪಖ್ಯಾತಿ ತರುವುದಕ್ಕೆ ನಡೀತಾ ಇದೆಯಾ ಸಂಚು? ಎಸ್, ನೀವು ಸಣ್ಣ ಆಗ್ಬೇಕಾ? ಜೀನಿ ಸ್ಲಿಮ್ ಕುಡಿಯಿರಿ, ಆರೋಗ್ಯವಾಗಿರಿ. ಇದೀಗ ವಿದೇಶಗಳಲ್ಲೂ ಕೂಡ ಜೀನಿ ಮಿಲೆಟ್ಸ್ ಹೆಲ್ತ್ ಮಿಕ್ಸ್ ಕೂಡ ಲಭ್ಯ ಇದೆ. ಜೀನಿ ಸ್ಲಿಮ್ ಬಳಸೋದ್ರಿಂದ BP, ಶುಗರ್ ಅಷ್ಟು ಎಲ್ಲ, ದೇಹದ ತೂಕ ಕೂಡ ಕಡಿಮೆ ಆಗುತ್ತೆ. ಹೌದು, ಜೀನಿ ಕರ್ನಾಟಕ ಸೇರಿದಂತೆ ಇತರ ಜಿಲ್ಲೆಗಳಲ್ಲೂ ಕೂಡ ಅತ್ಯಂತ ಖ್ಯಾತಿಯನ್ನ ಗಳಿಸ್ತಾ ಇರುವ ಏಕೈಕ ಸಿರಿಧಾನ್ಯ ಹೆಲ್ತ್ ಮಿಕ್ಸ್. ಈ ಹೆಲ್ತ್ ಮಿಕ್ಸ್ ಲಕ್ಷಾಂತರ ಮಂದಿಯ ಪಾಲಿನ ನಿತ್ಯ ಸಂಜೀವಿನಿಯಾಗಿ ಮಾರ್ಪಟ್ಟಿದೆ. ಹೌದಲ್ವಾ ವೀಕ್ಷಕರೇ? ಆರೋಗ್ಯ ವೃದ್ಧಿಸೋ ಸಿರಿಧಾನ್ಯಗಳು ಸೇರಿದಂತೆ ಮತ್ತಿತರ ಧಾನ್ಯಗಳಿಂದ ತಯಾರಾಗೋ ಈ ಜೀನಿ ಹೆಲ್ತ್ ಮಿಕ್ಸ್ ದೇಹದಲ್ಲಿ ಎದುರಾಗೋ ನಾನಾ ನ್ಯೂನ್ಯತೆ ಮತ್ತು ಸಮಸ್ಯೆಗಳನ್ನ ಹೋಗಲಾಡಿಸುತ್ತೆ. ಇದಕ್ಕೆ ಸಾಕಷ್ಟು ಮಂದಿ ಸಾಕ್ಷಿಯಾಗಿದ್ದಾರೆ. ಹಲವಾರು ವರ್ಷಗಳಿಂದ ಗುಣ ಕಾಣದ ರೋಗಗಳು ಈ ಜೀನಿ ಸೇವನೆಯಿಂದಾಗಿ ನಿವಾರಣೆ ಆಗಿರುವುದಕ್ಕೆ ನೂರಾರು ಮಂದಿ ಸಾಕ್ಷಿಯಾಗ್ತಿದ್ದಾರೆ. ಎಸ್, ಈಗಾಗಲೇ ವೀಕ್ಷಕರೇ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಇತ್ಯಾದಿಗಳಲ್ಲಿ ಜೀನಿ ಬಗ್ಗೆ ಇನ್ಫಾರ್ಮೇಶನ್ ಅಥವಾ ವಿಡಿಯೋಸ್ಗಳನ್ನು ನೋಡಿದ್ದೀರಿ. ನೀವು ಕೂಡ ಒಮ್ಮೆ ಈ ಪ್ರಾಡಕ್ಟ್ ಅನ್ನ ಟ್ರೈ ಮಾಡಬೇಕು, ನಾವು ಕೂಡ ಸಣ್ಣ ಆಗಬೇಕು ಅಂತ ಅಂದ್ಕೊಂಡಿರ್ತೀರಾ. ಯಾಕಂತಂದ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಹೆಸರು ಖ್ಯಾತಿಯನ್ನ ಗಳಿಸಿದೆ ಈ ಜೀನಿ ಸ್ಲಿಮ್. ಈ ಜೀನಿ ಸ್ಲಿಮ್ ಕಂಪನಿಗೆ ಹಾಗೆ ಜೀನಿ ಕಂಪನಿ ಮಾಲೀಕ ದಿಲೀಪ್ ಕುಮಾರ್ ಅವರ ಹೆಸರಿಗೆ ಮಸಿ ಬಳಿಬೇಕು ಅಂತ ಒಂದಷ್ಟು ಕಿಡಿಗೇಡಿಗಳು ಅವರ ನರಿ ಬುದ್ಧಿಯನ್ನ ತೋರಿಸ್ತಾ ಇದ್ದಾರೆ ನೋಡಿ. ಅಬ್ಬಬ್ಬಾ, ಈ ಕಾಲದಲ್ಲಿ ಯಾರನ್ನ ನಂಬುವುದು, ಯಾರನ್ನ ಬಿಡೋದು? ಸ್ವಲ್ಪ ಜನರ ಕಣ್ಣುಕುಕ್ಕುವಂತೆ ಬೆಳೆದ್ರೆ ಸಾಕು, ನಿಮ್ಮ ಮೇಲೆ ಷಡ್ಯಂತ್ರ, ನಿಮ್ಮ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನ ಮಾಡೇ ಬಿಡ್ತಾರೆ. ಇದಕ್ಕೆ ನಿದರ್ಶನ ಅನ್ನುವಂತೆ ಜೀನಿ ಸ್ಲಿಮ್ನ ಮಾಲೀಕರ ಮೇಲೆ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಯತ್ನ ನಡೆದಿದೆಯಂತೆ. ಎಸ್ ವೀಕ್ಷಕರೇ, ಸತತ 2 ವರ್ಷಗಳಿಂದ ಹನಿ ಟ್ರ್ಯಾಪ್ಗೆ ಸಂಚನ್ನ ರೂಪಿಸಲಾಗಿದೆಯಂತೆ. ಶಿರಾದ ಹೆಸರಾಂತ ಜೀನಿ ಕಂಪನಿ ಮಾಲೀಕ ದಿಲೀಪ್ ಕುಮಾರ್ ಮೇಲೆ ಹನಿ ಟ್ರ್ಯಾಪ್ಗೆ ಒಳಗೊಳಗೆ ಸಂಚನ್ನ ರೂಪಿಸಲಾಗಿದೆಯಂತೆ. ಜೀನಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಮಹಿಳೆಯನ್ನ ಕೆಲ ದಿನಗಳ ಹಿಂದೆ ಕೆಲಸದಿಂದ ವಜಾಗೊಳಿಸಿದ್ದ ಜೀನಿ ಸಂಸ್ಥೆ ಈ ವಿಚಾರವಾಗಿ ಮಹಿಳೆ ಹಾಗೆ ಕುಟುಂಬಸ್ಥರಿಂದ ಜೀನಿ ಕಚೇರಿ ಮುಂಭಾಗ ಬಂದು ಗಲಾಟೆ ಮಾಡಿದ್ದಾರೆ ಅಂತ ಖುದ್ದು ಜೀನಿ ಸಂಸ್ಥಾಪಕ ದಿಲೀಪ್ರಿಂದ
ಸ್ಥಳೀಯ ಕಳ್ಳಂಬೆಳ್ಳ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಿಸಿದ್ರು. ಇದೆಲ್ಲದರ ಬೆಳವಣಿಗೆ ಬಳಿಕ ಇವತ್ತು ಕೆಲಸದಿಂದ ವಜಾಗೊಂಡ ಮಹಿಳೆ ಜೀನಿ ಮಾಲೀಕ ದಿಲೀಪ್ ಕುಮಾರ್ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಅಂತ ಕಳ್ಳಂಬೆಳ್ಳ ಠಾಣೆಯಲ್ಲಿ ದೂರನ್ನ ನೀಡಿದ್ದಾರೆ. ದೂರಿನ ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಮಹಿಳೆ, ಇರೋದು ಯರಗುಂಟೆಯಲ್ಲಿ ಕೆಲಸ ಮಾಡ್ತಿರೋದು. ಅಲ್ಲಿ 10 ತಿಂಗಳಿಂದ ಕೆಲಸ ಮಾಡ್ತಿದ್ದೆ. ಅವರು ಮಿಸ್ಬಿಹೇವ್ ಮಾಡ್ತಿದ್ರು. ದಿಲೀಪ್ ಅವರು ಮಿಸ್ಬಿಹೇವ್ ಮಾಡ್ತಿದ್ರು. ಅವರು ಕೈ ಹಿಡ್ಕೊಂಡು ಹಿಡಿಯೋದು, ಅಸಹ್ಯವಾಗಿ ಬಾ ಅಂತ ಕರೆಯೋದು, ನನ್ನ ಹತ್ರ ಬಾ, ನಾನು ನೀನು ರಾಣಿ ಥರ ನೋಡ್ಕೊತೀನಿ, ನನಗೆಲ್ಲದಕ್ಕೂ ಸಾಥ್ ಕೊಟ್ಟು ನನ್ನ ಜೊತೆ ಇರು, ನಾನು ನಿನ್ನ ಹೆಂಡತಿಗಿಂತ ಹೆಚ್ಚಾಗಿ ನೋಡ್ಕೊತೀನಿ ಅಂತ ಹೇಳಿ ಅಸಹ್ಯವಾಗಿ ಮಾತಾಡೋರು. ಯಾವುದು ಕಂಪ್ನಿ ಕೆಲಸ ಮಾಡ್ತೀರಿ ನೀವು? ನಾನು ಯರಗುಂಟೆ ಚೀನಿ ಕಂಪ್ನಿ. ಎಷ್ಟು ದಿನದಿಂದ ಈ ಥರ ಆಗ್ತಾ ಇತ್ತು ತೊಂದರೆ? ಒಂದು 6 ತಿಂಗಳಿಂದ ಆಗ್ತಿತ್ತು ಸರ್. ಆದರೆ 15 ದಿನದಿಂದ ಜಾಸ್ತಿ ಆಗ್ತಾಯಿತ್ತು. 15 ದಿನದಿಂದ ಜಾಸ್ತಿ ಆಗ್ತಿತ್ತು. ಅವಾಗ ನಾನು ಬೇಡ ಅಂತ ಹೇಳಿ ಕಿರ್ಲುಕೊಂಡು ಬಂದೆ. ಹೊರಕ್ಕೆ ಬಂದಿದ್ದಂಗೆ ಅವರು ಎಲ್ಲ ಹೊರಗಡೆ ಹೋಗಿ ಎಲ್ಲರಿಗೂ ಪ್ರಚಾರ ಮಾಡ್ತೀನಿ ಅಂತ ಹೇಳಿ ಅವರು ನನ್ನ ಕೆಲಸದಿಂದ ತೆಗೆದಾಕೋದು. ಕೆಲಸದಿಂದ ಎಷ್ಟು ದಿನ ತೆಗೆದು ನಿಮ್ಮನ್ನ? ಸೋಮವಾರ ತೆಗೆದಿದ್ದು. ಅಲ್ಲಿ ತನಕ ಡ್ಯೂಟಿ ಮಾಡ್ತಾ ಇದ್ರಿ? ಡ್ಯೂಟಿ ಮಾಡ್ತಿದ್ದೆ. ಪೊಲೀಸ್ ಸ್ಟೇಷನ್ ಇದು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕೊಟ್ಟಿದ್ವಿ. ಏನು ಹೇಳಿದ್ದಾರೆ ಅವರು? ಅವರು FIR ಹಾಕಿದ್ದಾರೆ. ಕರ್ಸಿದಾರ ಅವ್ರನ್ನ? ಇಲ್ಲ ಅವ್ರು ಕರ್ಸಿದ್ದೆ. ಅಲ್ಲಿಗೆ ಪಾರ್ಟಿ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾರೆ. ಬೆಳಗ್ಗೆ ನೀವು ಸ್ಟೇಷನ್ ಬಂದಾಗ ಎಷ್ಟು ಗಂಟೆ? ಸರ್ ಬೆಳಗ್ಗೆ ಸುಮಾರು ಒಂದು 11:30 11 ಗಂಟೆ ಆಗಿತ್ತು. ಯಾಕೆ ಇಷ್ಟೊಂದಿನ ತನಕ ಟೈಮ್ ಎಳೀತಾ ಇದ್ದಾರೆ ಅಂತ ಗೊತ್ತಿಲ್ಲ ಸರ್. ಅದು ಏನೋ ಕೇಸ್ ಮುಚ್ಚಾಕ್ಬೇಕು ಅಂತ ಏನೋ ಎಳಿತಾ ಇದಾರೋ ಏನೋ ಗೊತ್ತಿಲ್ಲ ಸರ್. ಕಾಳಪುರದಿಂದ ಚೀನಿ ಕಂಪ್ನಿಗೆ ಯರಗುಂಟೆ ಕೆಲಸಕ್ಕೆ ಹೋಗ್ತಾ ಇದ್ವಿ. ಒಂದು ವರ್ಷದ ಮೇಲೆ 8 ತಿಂಗಳಿಂದ ಕೆಲಸ ಮಾಡ್ತಾ ಇದ್ದೀವಿ ಸರ್. ಅಲ್ಲಿ EFC PF ನಮ್ಗೇನು ಮಾಡಿಕೊಟ್ಟಿಲ್ಲ ಅವರು. ಅರ್ಧ ಜನಕ್ಕೆ ಐತೆ, ಅರ್ಧ ಜನಕ್ಕೆ ಇಲ್ಲ. ಆಮೇಲೆ ಇದು ಒಂದು ವಾರದಲ್ಲೇ ಏನೋ ಮೆಸೇಜ್ ಮಾಡಿದ್ರು ಸರ್ ನನಗೆ ಫೇಸ್ಬುಕ್ಕಲ್ಲಿ. ಅವರು ನೀನು ಅಂತ ಗೊತ್ತಿರಲಿಲ್ಲ ಅಂತ ಮೆಸೇಜ್ ಬಂದಿತ್ತು. ನಮ್ಗೆ ಯಾಕೆ ಬೇಕು ಅಂತ ನಾನು ಬ್ಲಾಕ್ ಮಾಡಿದೆ. ಬ್ಲಾಕ್ ಮಾಡಿರೋ ಕಾರಣದಿಂದಲೇ ಕೆಲಸದಿಂದ ತೆಗೆದಿದ್ದಾರೆ ಸರ್. ಅವರು ಮೆಸೇಜ್ ಮಾಡಿ ನಾನು ಮೆಸೇಜ್ ಮಾಡಿದ್ರೆ ಅವ್ರ ಕೆಲಸ ಇರೋದಲ್ಲಿ, ಬ್ಲಾಕ್ ಮಾಡಲಿಲ್ಲ ಅಂದ್ರೆ ಕೆಲಸ ಇರೋದು. ಬ್ಲಾಕ್ ಮಾಡಿರೋದ್ರಿಂದ ಕೆಲಸ ಇಲ್ಲ ಸರ್. ಅದ್ರೊಳಗೇನು ಒಂದು ಅಕಸ್ಮಾತ್ ಒಂದು ತಿಂಗಳು ಮುಂಚೆಗಾದ್ರೂ ಹೇಳ್ಬೇಕು ನಮಗೆ ಕೆಲಸಕ್ಕೆ ಬರಬೇಡ್ರಿ ಏನಿಲ್ಲ ಅಂತ. ಅವರು ಕೆಲಸಕ್ಕೆ ಏಕದಮ್ ಬೇಡ ಅಂತ ಹೇಳಿದ್ದಾರೆ. ನಿಮ್ಮಲ್ಲಿ ಸಲಿಗೆಯಿಂದ ಏನಾದ್ರು ಮಾತಾಡೋದಕ್ಕೆ ಇದಕ್ಕೆ ಏನಾದ್ರು ಪ್ರಯತ್ನ ಮಾಡಿದ್ರಾ? ಆ ಥರ ಏನಿಲ್ಲ. EFF ಏನಿಲ್ಲ, ಏಕಾಏಕಿ ಕೆಲಸದಿಂದ ತೆಗೆದಾಕಿದ್ದಾರೆ. ನಿಮ್ಗೆ ಏನಾದ್ರು ತೊಂದರೆ ಕೊಡೋಂತ ಮಾಡಿದ್ರೆ ಏನು ಮಾಡಿಲ್ಲ? ಸುಮಾರು ಎಷ್ಟು ಜನ ಕೆಲಸ ಮಾಡ್ತಾ ಇದ್ದೀರಿ? 450-500 ಜನ ಮಾಡ್ತಿದ್ದಾರೆ. ಈ ಥರ ತೊಂದರೆಗಳು ಯಾರಿಗಾನ ಆಗಿದೆಯಾ? ಆಗಿರ್ಬೋದೇನೋ ಸರ್. ಅವ್ರು ಯಾರು ಮುಂದೆ ಬರಲ್ಲ. ಈಗ ಕೆಲಸದಿಂದ ತೆಗೆದ್ಮೇಲೆ ಸೆಟ್ಲ್ಮೆಂಟ್ ಕೊಟ್ಟಿದ್ರೆ? ಸೆಟ್ಲ್ಮೆಂಟ್ EFC PF ಏನಿಲ್ಲ ಸರ್. PF ಇದು ಪೇಮೆಂಟ್ ಮಾತ್ರ ಸೆಟ್ಲ್ ಅಲ್ಲ, ನೀವು ಕೆಲಸ ಬಿಟ್ಮೇಲೆ ಇಷ್ಟು ತಿಂಗಳು ಸಂಬಳ ಅಂತ ಎಕ್ಸ್ಟ್ರಾ ಕೊಡಬೇಕು ಗ್ರಾಮ ಬ್ರೋಕರ್. ಅದು ಇಲ್ಲ ಸರ್. ನಾವು ಎಷ್ಟು ಕೆಲಸ ಮಾಡಿದ್ರೆ ಅಷ್ಟು ಸ್ಯಾಲರಿ ಮಾತ್ರ ಕೊಟ್ಟಾರೆ. ಹಾಂ ಸರ್. ಇವೆಲ್ಲವೂ ಸಹ ನನ್ನ ಹಾಗೂ ನನ್ನ ಜೀನಿ ಕಂಪನಿ ಮೇಲೆ ಮಾಡ್ತಾ ಇರುವ ಸುಳ್ಳು ಆರೋಪ. ಈ ಮಹಿಳೆ ಹೇಳಿರೋದು ಸತ್ಯಕ್ಕೆ ದೂರವಾದದ್ದು. ನಮ್ಮ ಜೀನಿ ಕಂಪನಿಯಲ್ಲಿ 86ಕ್ಕೂ ಅಧಿಕ CCTV ಕ್ಯಾಮೆರಾ ಇದ್ದು ಎಲ್ಲಾ DVRಗಳನ್ನ ಕೂಡ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀನಿ. ನಾನು ಕೂಡ ಪೊಲೀಸ್ ಠಾಣೆಗೆ ಹೋಗಿ ವಿಚಾರಣೆ ಮುಗಿಸಿ ಬಂದಿದ್ದೀನಿ. ಈ ಎಲ್ಲ ಕುತಂತ್ರ ಹಾಗೂ ಷಡ್ಯಂತ್ರ ಬಗ್ಗೆ ಇಂಚಿಂಚು ಮಾಹಿತಿ ಪೊಲೀಸ್ ಅಧಿಕಾರಿಗಳಿಗೆ ನೀಡಿದ್ದೀನಿ ಅಂತ ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ಏನೇ ಹೇಳಿ ಬೆಳೀತಾ ಇದ್ದೀವಿ ಅಂತಂದ್ರೆ ಈ ರೀತಿಯಾದಂತಹ ಷಡ್ಯಂತ್ರವನ್ನ ಮಾಡೋದಕ್ಕೆ ನೂರಾರು ನರಿಗಳು ಕಾಯ್ತಾ ಇರ್ತಾರೆ. ನಾವು ನಿಯತ್ತಾಗಿದ್ರೆ ದೇವರು ನಮ್ಮನ್ನ ಕಾಯ್ದೇ ಕಾಯ್ತಾನೆ. ನಮ್ಮ ಶಿರಾ ಅಂತ ಅಂದ್ರೆ ದೊಡ್ಡ ಮಟ್ಟಕ್ಕೆ ಹೆಸರಾಗಿದೆ. ಅದು ಜೀನಿ ಅನ್ನೋ ಒಂದು ಸಂಸ್ಥೆಯಿಂದ ಎಲ್ಲರೂ ಗುರುತಿಸ್ತಿದ್ದಾರೆ. ಇದನ್ನ ಹೆಸರು ಹಾಳು ಮಾಡಬೇಕು ಅನ್ನೋದು ಕೆಲವರ ಉದ್ದೇಶ ಇದೆ. ನಿಮ್ಗೇನಾದರೂ ನನ್ನಲ್ಲಿ ತಪ್ಪಿತ್ತು ಅಂದರೆ ಬಂದು ನಮ್ಮ CC ಕ್ಯಾಮ್ರಾ ನೀವೇ ನೀಟಾಗಿ ನೋಡ್ಬೋದು. ಎಲ್ಲೆಲ್ಲ ಕ್ಯಾಮ್ರಾ ಇದ್ದಾವೆ, ಬಾತ್ರೂಮ್ ಒಂದು ಬಿಟ್ಟು ಇನ್ನಿದಿತ್ತಾಗೆಲ್ಲ ಕ್ಯಾಮ್ರಾ ಇದ್ದಾವೆ.
ಬಂದು ಚೆಕ್ ಮಾಡ್ಬೋದು. ಈ ಷಡ್ಯಂತ್ರಕ್ಕೆ ಯಾರ್ಯಾರು ಇದ್ದಾರೆ ಅಂತಲೂ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ನಮ್ಮ ಗ್ರಾಮ ಪಂಚಾಯತಿ ಮೆಂಬರು ಹೆಂಡತಿಗೆ ಸೀರೆ ಬೇಕು ಹಬ್ಬಕ್ಕೆ ಅಂತ ಹೇಳಿದನಲ್ಲ, ಅವ್ನು ಏನೇನು ಮಾಡಿದ್ದಾನೆ ಅಂತಲೂ ನಿಮಗೆ ಹೇಳ್ತೀನಿ. ಅಂದರೆ ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ಯಾವನ್ನ ಹೊರಟಿರ್ತಾನೆ ಅವ್ನಿಗೊಂದು ಹಣೆಪಟ್ಟ ಕಟ್ಟೋದಕ್ಕೆ ತಯಾರಾಗ್ತಿದ್ದೀರಾ. ಇದು ನಡೆಯಲ್ಲ. ಯಾಕೆಂದರೆ ಒಂದು ಸಂಸ್ಥೆ ಕಟ್ಟಿರೋದು ನನಗೆ ಇಷ್ಟು ಸಣ್ಣ ಮಟ್ಟದಿಂದ ದೊಡ್ಡ ಮಟ್ಟಕ್ಕೆ ಕಟ್ಟಿರೋ ಸಂಸ್ಥೆ ನನಗೆ ಗೊತ್ತಿದೆ. ನಿಮ್ಮಂಥವ್ರಿಂದ ಯಾರೋ 4-5 ಜನ ಬಂದು ಯಾವುದೋ ಒಂದು ಹುಡುಗಿ ಕರ್ಕೊಬಂದು ನೀವು ಆರೋಪ ಮಾಡಿದ್ರೆ ಅದನ್ನು ಒಪ್ತೀನ? ನೀವು ಸಾಕ್ಷಿ ತೋರಿಸ್ರಿ, ನಾನು ಹಿಡ್ಕೊಂಡಿದ್ದು ಎಳೆದಾಡಿದ್ದು ಅಂತ ನೀವೇನು ಆರೋಪ ಮಾಡಿದ್ರಲ್ಲ, ಸಾಕ್ಷಿ ಸಮೇತ ತೋರಿಸ್ರಿ. ನಾನು ನನ್ನ 86 ಕ್ಯಾಮ್ರಾದಲ್ಲಿ ನಿಮಗೆ ಪೂರ್ತಿ ಡೀಟೇಲ್ ಕೊಡ್ತೀನಿ. ನೀವು ಒಂದ್ಸರಿ ಬಂದು ನೋಡ್ರಿ ಯಾವ ರೀತಿ ಇದೆ ಜೀನಿ ಸಂಸ್ಥೆ ಅಂತ. ಸುಮ್ಮನೆ ಮಾತಾಡೋದಲ್ಲ. ಥ್ಯಾಂಕ್ ಯು. ನಿಮ್ಗೆ ಇನ್ನೂ ಏನಾನ ಅಪ್ಡೇಟ್ ಬೇಕು ಅಂದರೆ ಇನ್ನು ಏನು ನನ್ನ ಮೇಲೆ ಷಡ್ಯಂತ್ರ ಮಾಡಿದ್ರಲ್ಲ, ಈಗ ನನ್ನ ಬೈಟ್ ಸರ್ ಹನಿ ಟ್ರ್ಯಾಪು 2 ವರ್ಷದಿಂದಲೂ ನಡೀತಲೇ ಇದೆ ನನ್ನ ಮೇಲೆ. ನೀವು ನಂಬ್ತೀರಾ? ಹಿಂಗೆ ಒಂದು ಹುಡುಗಿ ಹೇಳಿದೆ ನನಗೆ, ಒಂದು ಹುಡುಗಿ ಹೆಸರು, ಒಂದು ಹುಡುಗಿ, ಅಣ್ಣ ಏನಾದರೂ ಮಾಡಿ ದಿಲೀಪನ ಹತ್ರ ಹೋಗಿ ಮನೆ ಕೇಳಮ್ಮ, ನೀನು ಒಂದ್ಸರಿ ಮಲ್ಗು, ನಿನಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ, ಒಂದು ಫೋಟೋ ಕೊಡು ಅವನ ಜೊತೆ ಮಲಗಿರೋದು. ಆ ಹುಡುಗಿ ನನಗೆ ಹೇಳುತ್ತೆ, ಅಣ್ಣ ಇಂಥ ಊರವರು ಫೋನ್ ಮಾಡಿದ್ರಣ್ಣ, ಒಂದು ಸರಿ ಜೀನಿಯವನ ಹತ್ರ ಮಲ್ಗು, ಒಂದು ಫೋಟೋ ಕೊಡು, ನಿನಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ ನಾನು ಅಂತ ಕೇಳಿದ್ದಾರೆ. ಅಂದರೆ ಆ ಹುಡುಗಿ ನನ್ನ ಹತ್ರ ಬಂದು ಮಲಗಿ ಅವರಿಗೆ ಫೋಟೋ ಕೊಟ್ಟರೆ ಆ ಹುಡುಗಿಗೆ 1 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಸಾಕ್ಷಿ ಸಮೇತ ಹೇಳುತ್ತೆ. ನಾನೇನಾದರೂ ಆ ಸಾಕ್ಷಿಗಳು ಬಿಟ್ಟರೆ ಅವರು ರಾಜಕೀಯ ಭವಿಷ್ಯನೇ ಹೊರಟೋಗುತ್ತೆ. ನಾವು ಯೋಚನೆ ಮಾಡ್ತೀವಿ, ಕಷ್ಟ ಬಿದ್ದು ಅವರು ರಾಜಕೀಯ ಮಾಡ್ತಾರೆ, ಇಂಥವೆಲ್ಲ ತರಬಾರ್ದು ಅಂತಿದ್ದೀವಿ. ಆದರೂ ಅವರು 2 ವರ್ಷದಿಂದ ಎಲ್ಲ ಥರ ಟ್ರೈ ಮಾಡಿದ್ರು, ಎಲ್ಲ ಥರ ಅಂದರೆ ನಾನಾ ಥರ ಟ್ರೈ ಮಾಡಿದ್ರು. ಅವ್ರಿಗೆಲ್ಲ ಪ್ರತ್ಯುತ್ತರ ಕೊಡೋ ಅಂಥದ್ದು ಬಂದಿದೆ. ಇನ್ನು ಪ್ರತಿದಿನ ಕೊಡ್ತೀನಿ. ಇನ್ನೊಂದು, ಇವತ್ತೇನು ನನ್ನ ಸ್ಟೇಟ್ಮೆಂಟ್ ತಾಳದೆ ಏಕಾಏಕಿ ದುರುದ್ದೇಶದಿಂದ ಕೊಟ್ರಲ್ಲ, ಅವ್ರಿಗೆ ಕ್ರಿಮಿನಲ್ ಕೇಸು ಸಮೇತ ಹಾಕಿಸ್ತಾ ಇದ್ದೀನಿ. ಕ್ರಿಮಿನಲ್ ಲಾಯರ್ ಕಡೆಯಿಂದ ನೋಟಿಸು ಕೊಡ್ತಾ ಇದ್ದೀನಿ. ಯಾಕೆಂದರೆ ಆರೋಪ ಮಾಡಿದ ಮೇಲೆ ನನ್ನ ಸರಿ ಕೇಳಬೇಕು, ಸರ್ ಈ ಥರ ನಿಮ್ಮ ಮೇಲೆ ಆರೋಪ ಇದೆ, ಅದು ಸತ್ಯನಾ ಅಂತ ಕೇಳಬೇಕು. ಏನೂ ಕೇಳ್ದಂಗೆ ಅವರ ದುರುದ್ದೇಶದಿಂದ, ಅಂದರೆ ಅರ್ಥ ಮಾಡ್ಕೊಳ್ಳಿ, ಅವರ ದುರುದ್ದೇಶದಿಂದ ನಮ್ಮ ಜೀನಿ ಕಂಪ್ನಿ ಮೇಲೆ ಅಡ್ವರ್ಟೈಸ್ಮೆಂಟ್ ಕೊಡಲಿಲ್ಲ ಅಂದರೆ ಮುಗೀತು, ಜೀನಿಯು ಸರಿ ಇಲ್ಲ. ಯಾಕೆ ನಾ ಕಷ್ಟ ಬಿದ್ದು ದುಡಿಯೋಕೆ ಅಲ್ವಾ ನಿಮ್ಮ ಕೈಲೂ? ಸರ್ ಎಲ್ಲರೂ ಕಷ್ಟ ಬಿದ್ದೇ ದುಡಿತಾ ಇದ್ದಾರೆ. ಎಷ್ಟು ಇವತ್ತು ಜೀನಿ ಕಂಪ್ನಿಯಿಂದ ಎಷ್ಟೆಲ್ಲ ಅನುಕೂಲ ಆಗಿದೆ ಸರ್ ತಾಲೂಕಲ್ಲಿ. ಒಬ್ರಿಗೆ ಗೊತ್ತಾ, ತಾಯಿ ಮಗು ಹಾಸ್ಪಿಟ್ಲಿಗೆ 20 ಲಕ್ಷ ಖರ್ಚು ಮಾಡಿದ್ದೀವಿ. ಇವ್ರೇನು ಆರೋಪ ಮಾಡ್ತಿದ್ದಾರಲ್ಲ ನಾನು ಎಳ್ದೆ ಅಂತ, ಸುಮ್ಮನೆ ಮಾತಾಡೋದಲ್ಲ ಸರ್. ನಮಗೂ ಕಷ್ಟದಿಂದ ಬಂದಿರೋನು 1 ರೂಪಾಯಿಗೂ ಅಲ್ದು ಕಂಪ್ನಿ ಕಟ್ಟಿರೋದು ಸರ್. ಇವತ್ತು ತಿಂಗಳ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆಗುತ್ತೆ. ಅಷ್ಟು ಕಷ್ಟ ಬಿದ್ದು ಸಂಸ್ಥೆ ಕಟ್ಟಿದ್ದೀವಿ. ಇವರ ರಾಜಕೀಯ ತೆವಲು, ಇವರು ನಾನು ರಾಜಕೀಯಕ್ಕೆ ಬೆಳಿಬೇಕು, ರಾಜಕೀಯದಲ್ಲಿ ನಾನು ತಿನ್ನೋದು ನಿಂತೋಗುತ್ತೆ ಅನ್ನೋ ದುರುದ್ದೇಶದಿಂದ ನನ್ನ ಮೇಲೆ ಆರೋಪ ಮಾಡಿದರೆ, ನಿಮ್ಮ ಎಲ್ಲ ಆರೋಪಕ್ಕೂ ನಾನು ಉತ್ತರ ಕೊಡ್ತೀನಿ. ಪೊಲೀಸ್ನವ್ರಿಗೂ ಸಮೇತ ನಾನು ಡೀಟೇಲ್ ಆಗಿ ಉತ್ತರ ಕೊಟ್ಟಿದ್ದೀನಿ. ಇದರಿಂದ ಯಾರಿದ್ದಾರೆ ಅಂತ ಎಲ್ಲರಿಗೂ ಗೊತ್ತು. ಆಲ್ಮೋಸ್ಟ್ ಈ ಕೆಲವು ರಾಜಕಾರಣಿಗಳಿಗಂತೂ ಸಂಪೂರ್ಣ ಗೊತ್ತು. ಇದರಿಂದ 1 ವರ್ಷದಿಂದ ಯಾರು ಹನಿ ಟ್ರ್ಯಾಪ್ ಮಾಡಕ್ಕೆ ಹೋಗಿದ್ರು, ಯಾವ ಹುಡುಗಿನ ಬಿಟ್ಟಿದ್ರು, ಸಂಪೂರ್ಣ ಮಾಹಿತಿ ಇದೆ. ಸದ್ಯದಲ್ಲೇ ಸಂಪೂರ್ಣ ಅವ್ರೇನು ಇಲ್ಲಿವರೆಗೂ ಸ್ಟಾರ್ಟ್ ಮಾಡಿದ್ರಲ್ಲ ಸರ್, ಇನ್ನು ನಾನು ಇಲ್ಲಿವರೆಗೂ ಯಾರ ಬಗ್ಗೆನೂ ಮಾತಾಡಿರಲಿಲ್ಲ. ಇನ್ನು ಎಲ್ಲರ ಬಗ್ಗೆನೂ ಸಂಪೂರ್ಣವಾಗಿ ದಾಖಲೆ ಕೊಡ್ತೀನಿ ಸರ್. ಯಾಕಂದರೆ ಎಲ್ಲರೂ ನನ್ನ ಹತ್ರ ಇದ್ದಾವೆ. ಯಾರೇನು ಮಾತಾಡಿದ್ರು, ಯಾರೇನು ಮೆಸೇಜ್ ಹಾಕಿದ್ರು, ಇನ್ನೊಬ್ರು ಏನು ಮೆಸೇಜ್ ಹಾಕಿದ್ರು, ಎಲ್ಲನೂ ಇದೆ ಸರ್. ಯಾಕೆಂದ್ರೆ ನಮ್ಮ ಕೆಲಸ ಸರ್, ಈ ನಿಮಗೆ ಗೊತ್ತಿರಲಿ, ನಮ್ಮ ಸ್ಲಿಮ್ಮು ಮಾಡಿದಾಗ್ಲಿಂದ ಹೆಚ್ಚು ಕಮ್ಮಿ 3 ತಿಂಗಳಿಂದ ನನ್ನ ಮನೆಗೆ ಸರಿಯಾಗಿಲ್ಲ. ಬರೀ ಬಿಸ್ನೆಸ್ ಕಡೆಗೆ ಓಡಾಡ್ತಾ ಇದ್ದೀವಿ. ಅಂದರೆ ನಮಗೆ ಬಿಸ್ನೆಸ್ಸೇ ದೊಡ್ಡದು ಅಂದ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಇವ್ರಿಗೆ ಅದು ಗೊತ್ತೇ ಇರಲ್ಲ. ಜೀನಿಯನ್ನೇನೋ ಮಾಡಿ ತುಳಿಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ. ಅದು ನೀವೇ ಅರ್ಥ ಮಾಡ್ಕೊಳ್ಬೇಕು. ಇವರ ಪ್ರಯತ್ನ ಫಲ ಕೊಡಲಿ. ಆದ್ರೆ ರಾಜಕೀಯ ಪ್ರದೇಶಕ್ಕೆ ಏನೋ ಆಗ್ತಾ ಇದ್ದಾರೆ, ಇಲ್ಲೇ ಕಡಿವಾಣ ಹಾಕ್ಬೇಕಂತ ಈ ಥರ ಉನ್ನಾರ ನಡೀತಾ ಇದೆ ಸರ್. ನಾನು ಹೇಳ್ತೀನಲ್ಲ, ಇಲ್ಲಿವರೆಗೂ ನನಗೆ ರಾಜಕೀಯಕ್ಕೆ ಬರಬೇಕು ಅನ್ನೋ ತಲೆಗೂ ಇರಲಿಲ್ಲ. ನನ್ನ ಹೆಂಡತಿ ದಿನ ಬೈಯಳು ರಾಜಕೀಯಕ್ಕೆ ಹೋಗಬಾರ್ದು ಅಂತ. ಇವತ್ತು ಹೇಳ್ತಿದ್ದೀನಿ ಸರ್, ಶಿರಾ ತಾಲೂಕಲ್ಲಿ 7 ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಎಲ್ಲೇ ಆದರೂ ಸಮೇತ ನಾನು ನಿಂತ್ಕೊಳ್ತೀನಿ ಸರ್. ನನಗೆ ಗೊತ್ತು ನಮ್ಮ ಪಂಚಾಯತಿ ಎಷ್ಟು ಅಭಿವೃದ್ಧಿ ಮಾಡಿದ್ದೀನಿ ಅಂತ ಗೊತ್ತು. ಇದೇ ಅಭಿವೃದ್ಧಿ ರಾಜಕೀಯದಿಂದಲೂ ಮಾಡ್ತೀನಿ ಸರ್. ಏನು ಪಂಚಾಯತಿಲಿ ಒಬ್ಬ ಮೆಂಬರ್ಗೆ ಆ ಯುಗಾದಿ ಹಬ್ಬಕ್ಕೂ ಸಮೇತ ಪಂಚಾಯತಿ ದುಡ್ಡಲ್ಲಿ ಸೀರೆ ಬೇಕಾಗಿತ್ತಲ್ಲ, ಅಂಥವೆಲ್ಲ ಕಡಿವಾಣ ಮಾಡ್ತೀನಿ ಸರ್. ಉದ್ಯೋಗ ಕಡೆ ಕೊಡೋದಕ್ಕೆ ಗಮನ ಹರಿಸ್ತೀನಿ ಸರ್. ಅಂದರೆ ಒಂದು ಪಂಚಾಯತಿ ಏನು ಅಂತ ತೋರಿಸ್ಕೊಡ್ತೀನಿ ಸರ್, ಇದೇ ರಾಜಕೀಯಕ್ಕೆ ಬಂದು. ಪ್ರಯತ್ನ ನಡೀತಾ ಇದೆ ಸರ್. ನೆನ್ನೆ ಹೇಳ್ತಿದ್ದೀನಿ, ನೆನ್ನೆ ಒಂದು ಪ್ರೆಸ್ ಮೀಟ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ವಿ. ಇದು ಫೇಲ್ ಆಗುತ್ತೆ, ಗೊತ್ತಾಗುತ್ತೆ ನೋಡ್ರಿ, ಇದು ಫೇಲ್ ಆಗುತ್ತೆ. ಯಾಕೆಂದ್ರೆ ಅತ್ಯಾಚಾರ ಮಾಡಿದ್ಮೇಲೆ ಅವ್ರಿಗೆ ಪ್ರೂಫ್ ಬೇಕು, ಅದಕ್ಕೆ ಫೇಲ್ ಆಗುತ್ತೆ. ನಾಳೆ ಏನು ಬರ್ತಾ ಇದೆ ಗೊತ್ತಾ, ಆಲ್ರೆಡಿ ನ್ಯೂಸ್ ಬಂತು ಸರ್. ಜಾತಿ ನಿಂದನೆ ಆರೋಪ ಮಾಡಬೇಕು, ಜಾತಿ ನಿಂದನೆ ಕೇಸ್ ಹಾಕಬೇಕು ಅಂತ ರೆಡಿ ಆಗ್ತಾ ಇದ್ದಾರೆ. ಅದು ದೇವ್ರು ಒಳ್ಳೇದು ಮಾಡಲಿ, ಅದನ್ನು ಅವರು ಟ್ರೈ ಮಾಡಿ ಅದನ್ನು ಕಂಪ್ಲೇಂಟ್ ಕೊಡಲಿ, ದೇವ್ರು ಒಳ್ಳೇದು ಮಾಡಲಿ, ಅದನ್ನು ತೊಂದರೆ ಇಲ್ಲ ಸರ್. ಸರ್, ಆರೋಪಿ ಮಹಿಳೆ ಜೊತೆ ಯಾವತ್ತಾದ್ರೂ ಫೋನ್ ಕಾಂಟ್ಯಾಕ್ಟ್ ಅಥವಾ ಮೆಸೇಜ್ ಮಾಡಿದ್ದೀರಾ? ಯಾವುದೇ ಕಾರಣಕ್ಕೂ ಚೆಕ್ ಮಾಡ್ಕೋಬೋದು ಸರ್. ಇವತ್ತು ಏನು PRIBILL ಹಾಕ್ಬಿಟ್ಟು ಮಂತು ಡೇಟ್ ಹಾಕ್ಬಿಟ್ರೆ ಆ ತಿಂಗಳು ಹಿಸ್ಟ್ರಿನೇ ಬಂದ್ಬಿಡುತ್ತೆ ಸರ್ ಅವ್ರ ಮೊಬೈಲಲ್ಲಿ. ಬೇರೆ ಏನು ಕೇಳೋದು ಬೇಡ ಸರ್. ಯೂಟ್ಯೂಬ್ಗೆ ಹೋಗಿ ಕಾಲ್ ಹಿಸ್ಟ್ರಿ ಅಂತ ಚೆಕ್ ಮಾಡಿಬಿಟ್ಟು ಆ ಕಾಲ್ ಹಿಸ್ಟ್ರಿಯಲ್ಲಿ ಕೋಡ್ ಹೊಡೆದ್ಬಿಟ್ರೆ 1 ತಿಂಗಳಲ್ಲಿ ಯಾರ ಜೊತೆ ಮಾತಾಡಿದ್ವಿ, ಎಷ್ಟೊತ್ತು ಮಾತಾಡಿದ್ವಿ ಅಂತ ಸಂಪೂರ್ಣ ಮಾಹಿತಿ ಮೇಲ್ಗೆ ಬಂದ್ಬಿಡುತ್ತೆ ಸರ್. ಯಾರನ್ನೂ ಕೇಳಬೇಕಾಗಿಲ್ಲ, ಚೆಕ್ ಮಾಡಿದ್ರೆ ಮುಗಿದೋಯ್ತು ಸರ್. ಅವ್ರ ಮೊಬೈಲಲ್ಲಿ ಚೆಕ್ ಮಾಡಿಸಿ ಗೊತ್ತಾಗುತ್ತೆ. ನಾನೇನಾದರೂ ಕಾಲ್ ಮಾಡಿದ್ರೆ ಮೆಸೇಜ್ ಮಾಡಿದ್ರೆ ಗೊತ್ತಾಗುತ್ತಲ್ಲ ಸರ್.